ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ಸ್ನೇಹಿತರೆ, ಇವತ್ತು ನಾನು ತುಂಬ ಸುಲಭವಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಗೋಧಿ ಹಿಟ್ಟಿನ ಗಾರ್ಗೆನ ಯಾವ ರೀತಿ ಮಾಡೋದು ಅಂತ ತುಂಬ ಸುಲಭವಾದ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಮನೆಯಲ್ಲಿರುವಂಥ 2 ಐಟಮ್ಸ್ ಇದ್ದರೆ ಸಾಕು, ನೀವು ಗರಿಗರಿಯಾಗಿ ಹಾಗೂ ಒಳಗಡೆ ತುಂಬ ಸಾಫ್ಟಾಗಿ ಈ ಗಾರ್ಗೆಯನ್ನು ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಸೊ ಮನೇಲಿ ಏನಾದರೂ ಹಬ್ಬ ಇದ್ದಾಗ ಅಥವಾ ನಿಮಗೆ ಏನಾದರೂ ಸ್ನ್ಯಾಕ್ಸ್ನ ತಿನ್ಬೇಕು ಅನ್ನಿಸ್ದಾಗ ಖಂಡಿತವಾಗ್ಲೂ ಈ ಗಾರ್ಗೆನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ ಬೆಲ್ಲದ ಸಿರಪನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲವನ್ನು ಸ್ವಲ್ಪ ಜಜ್ಕೊಂಡು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಪುಡಿ ಇದ್ರೂ ತೊಗೊಳ್ಬೋದು. ಸೊ ನಾನಿಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೆಲ್ಲ ಕೂಡ ಬೇಗ ನಿಮಗೆ ಕರಗುತ್ತೆ. 1.5 ಕಪ್ ಆಗುವಷ್ಟು ನಾನು ಬೆಲ್ಲಕ್ಕೆ ನೋಡಿ ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಆಗುವಷ್ಟು ಬೆಲ್ಲಕ್ಕೆ 1.5 ಕಪ್ ಆಗುವಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ. ನೀವೇನಾದರೂ 2 ಕಪ್ ಬೆಲ್ಲ ತೊಗೊಂಡ್ರೆ 2 ಕಪ್ ನೀರನ್ನು ತೊಗೊಳ್ಬೇಕಾಗುತ್ತೆ. ನಾವಿಲ್ಲಿ ಯಾವುದೇ ರೀತಿ ಪಾಕ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇದು ಗಾರ್ಗೆ ಮಾಡೋದ್ರಿಂದ ಗೋಧಿ ಹಿಟ್ಟಿನ ಜೊತೆ ಜಸ್ಟ್ ನಾವು ಕಲಿಸೋವಷ್ಟು ಮಾತ್ರ ನಾವು ಇದು ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಯಾವುದೇ ರೀತಿಯಲ್ಲಿ ಬೆಲ್ಲವನ್ನು ಎಳೆ ಪಾಕ ಥರ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾನು ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ. 1 ಕುದಿ ಬಂದರೆ ಸಾಕು, ಬೆಲ್ಲ ಕೂಡ ಚೆನ್ನಾಗಿ ಕರಗಿರುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಈ ಗೋಧಿ ಹಿಟ್ಟಿನ ಗಾರ್ಗೆ ಮಾಡಬೇಕಾದ್ರೆ ನಮಗೆ ಬೆಲ್ಲದ ಪಾಕ ನೆಸೆಸಿಟಿ ಇಲ್ಲ, ಅಂದರೆ ಅದರ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಬೆಲ್ಲವನ್ನು ಕರಗಿಸುವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಈಗ ಗ್ಯಾಸನ್ನು 1 ಕುದಿ ಬಂದರೆ ಸಾಕು, ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡಬೇಕು. ಸೊ ಯಾಕೆಂದರೆ ನೀವೇನಾದರೂ ಅಕಸ್ಮಾತ್ ಪಾಕ ಥರ ಬಂತು, ಬೆಲ್ಲದ ಪಾಕ ಥರ ಬಂತು ಅಂದರೆ ಖಂಡಿತವಾಗ್ಲೂ ನಿಮಗೆ ಈ ಗೋಧಿ ಹಿಟ್ಟಿನ ಗಾರ್ಗೆ ಮಾಡಲಿಕ್ಕೆ ಬರೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಈಗ ನಾನು ಏನು ಮಾಡ್ತಿದ್ದೆ ಅಂದರೆ 1 ಕುದಿ ಬಂದಮೇಲೆ ಈಗ ಕಂಪ್ಲೀಟಾಗಿ ಎಲ್ಲದು ಚೆನ್ನಾಗಿ ಮೆಲ್ಟ್ ಆಗಿದೆ. ಗ್ಯಾಸನ್ನು ಆಫ್ ಮಾಡಿಕೊಂಡು ಈಗ ಇದನ್ನ ಸೈಡಲ್ಲಿಡಿ. ಅಂದರೆ ಅದು ಕಂಪ್ಲೀಟಾಗಿ ತಣ್ಣಗಾಗೋ ತನಕ ನೀವು ವೆಯ್ಟ್ ಮಾಡಬೇಕು. ಬೆಲ್ಲದ ಪಾಕ ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾನೀಗ ನೆಕ್ಸ್ಟು ಒಂದು ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಆಗುವಷ್ಟು ಬೆಲ್ಲಕ್ಕೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ನಾನು ಹೇಳಿದ್ವಲ್ಲ ಬೆಲ್ಲದ ಪಾಕ ಕಂಪ್ಲೀಟಾಗಿ ಸಂಪೂರ್ಣವಾಗಿ ತಣ್ಣಗಾಗಿರಬೇಕು. ನೀವೇನಾದರೂ ಸ್ವಲ್ಪ ಬಿಸಿ ಇತ್ತು ಅಂದರೆ ನಿಮಗೆ ಖಂಡಿತವಾಗ್ಲೂ ಗಾರ್ಗೆ ಯಾವ ಥರ ಆಗಿಬಿಡುತ್ತೆ ಅಂದರೆ ಗಟ್ಟಿ ಥರ ಆಗಿಬಿಡುತ್ತೆ, ಒಳಗಡೆ ಸಾಫ್ಟಾಗಿರೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಬೆಲ್ಲದ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಹೇಳಿದ್ನಲ್ವ, ಪದೇ ಹೇಳ್ತಾ ಇದ್ದೀನಿ ಅಂದರೆ. ಸೊ ಇದು ಚೆನ್ನಾಗಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಇದನ್ನು ಗೋಧಿ ಹಿಟ್ಟಿನ ಜೊತೆ ಚೆನ್ನಾಗಿ ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ನೋಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ಬೇಕು ಅಂದರೆ ನೀವು ಕೂಡ ಹಾಕ್ಕೊಳ್ಬೋದು. ಒಂದು ಟೀ ಕುಡಿಯುವ ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಬೆಲ್ಲದ ನೀರು ಉಳಿಬೋದು ಅಷ್ಟೇ. ಸೊ ಆ ಕಾರಣಕ್ಕಾಗಿ ಒಂದೇ ಸಮನೆ ಅಷ್ಟು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ಸ್ವಲ್ಪನೇ ಹಾಕ್ಕೊಂಡು ಈ ಥರ ವಿಸ್ಕರಿಂದನೋ ಅಥವಾ ಕೈ ಸಹಾಯದಿಂದನೋ ಸ್ಪೂನಿಂದನೋ ಯಾವುದೇ ರೀತಿ ಲಂಪ್ಸ್ ಇಲ್ಲದೆ ಇರೋ ಥರ, ಅಂದರೆ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಒಂದು 3 ನಿಮಿಷ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 3 ನಿಮಿಷ ಚೆನ್ನಾಗಿ ಈ ಥರ ತಿಕ್ಕಾಗಿ ಬರಬೇಕು. ನಮಗೆ ತೀರ ನೀರು ಥರನೂ ಇರಬಾರ್ದು, ತೀರ ಗಟ್ಟಿ ಥರನೂ ಇರಬಾರ್ದು. ಸೊ ನಾವು ಮಿರ್ಚಿ ಯಾವ ಥರ ಮಾಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು. ಅಂದರೆ ನಮಗೆ ಗಾರ್ಗಿ ಎಣ್ಣೆಯಲ್ಲಿ ಬಿಡೋವಷ್ಟು, ಉಂಡೆ ಮಾಡ್ಕೊಂಡು ಬಿಡೋವಷ್ಟು ಹದಕ್ಕಿದ್ರೆ ಸಾಕು. ನಿಮ್ಗೆ ಆಲ್ರೆಡಿ ಕಲಿಸ್ತಾ ಗೊತ್ತಾಗುತ್ತೆ. ಸೊ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ, ಹೊಸದಾಗಿ ಮಾಡ್ತಾಯಿದ್ರೆ ಸ್ವಲ್ಪ ಬೆಲ್ಲದ ಪಾಕನ ಕಡಿಮೆ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಕಡಿಮೆ ಅನಿಸಿದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ತುರಿದಿರುವಂತಹ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುರಿದು ಇಟ್ಕೊಂಡಿರೋಂಥ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಏಲಕ್ಕಿ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಜಸ್ಟ್ ಈ 3 ಐಟಮ್ಸ್ ನೀವು ಆ್ಯಡ್ ಮಾಡಿದರೆ ಸಾಕು, ತುಂಬ ಫ್ಲೇವರ್ಫುಲ್ಲಿಯಾಗಿ ನೀವು ಈ ಗೋಧಿ ಹಿಟ್ಟಿನ ಗಾರ್ಗಿ ಕೂಡ ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವೇನಾದರೂ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಒಂದು ಸಲ ಫ್ರೀ ಇದ್ದಾಗ ಈ ಗೋಧಿ ಹಿಟ್ಟಿನ ಗಾರ್ಗಿನ ಮಾಡಿ ನೋಡಿ. ಈಗ ಸ್ವಲ್ಪ ಗಟ್ಟಿ ಆಯಿತು ಅನ್ನಿಸ್ತು, ನಾನು ಆ ಕಾರಣಕ್ಕಾಗಿ ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಮಾತ್ರ ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹೇಳಿದ್ನಲ್ವ, ಬೆಲ್ಲದ ನೀರನ್ನು ಹಾಕ್ಕೊಳ್ಳುವಾಗ ಶೋಧಿಸ್ಕೊಂಡೇ ಹಾಕ್ಕೊಳ್ಳಿ. ಸೊ ನೀವು ಅದೇ ಬೆಲ್ಲದಲ್ಲಿ ಸ್ವಲ್ಪ ನಾವೇನಾದರೂ ಕರಗಿಸ್ಕೊಳ್ಳುವಾಗ ಕಸ ಆಗಲಿ ಎರಳುಗಳಾಗಲಿ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ತೊಗೊಂಡಿದ್ದೀನಿ. ನೀವು ಕೂಡ ಶೋಧಿಸ್ಕೊಂಡೇ ತೊಗೊಳ್ಳಿ. ನೋಡಿ, ಈ ಥರ ತಿಕ್ಕಾಗಿ ಯಾವ ಥರ ಈ ಥರ ಗಟ್ಟಿಯಾಗಿ ನಾವು ಸ್ಪೂನಿಂದ ಎತ್ತಿ ಮೇಲಿಂದ ಕೆಳಗೆ ಹಾಕುವಾಗ ನಿಧಾನವಾಗಿ ಬೀಳಬೇಕದು, ಸ್ಪೀಡಾಗಿ ಬೀಳಬಾರ್ದು. ಸೊ ಹಂಗಂದರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ಇಷ್ಟಾದರೆ ಸಾಕು ಸ್ನೇಹಿತರೆ. ನೀವೇನಾದರೂ ಈವ್ನಿಂಗ್ ಮಾಡ್ತೀರಂದರೆ ಬೆಳಗ್ಗೆ ಈ ಹಿಟ್ಟನ್ನು ನೆನೆ ಇಟ್ಬಿಡಿ, ಅಥವಾ ಬೆಳಗ್ಗೆ ಮಾಡ್ತೀನಿ ಅಂದರೆ ಈ ಹಿಟ್ಟನ್ನು ನೈಟೇ ನೀವು ನೆನೆ ಇಟ್ಬಿಡಬೇಕು. ಸೊ ಈಗ ನಾನು ಒಂದು ಬಿಳಿ ವಸ್ತ್ರವನ್ನು ತೊಗೊಂಡಿದ್ದೀನಿ. ಅಂದರೆ ಕಂಪ್ಲೀಟಾಗಿ ಅದ್ರ ಗಾಳಿ ಎಲ್ಲೂ ಅದ್ರ ಒಳಗಡೆ ಹೋಗೋಕ್ಕೆ ಜಾಗ ಇರಬಾರ್ದು, ಅಷ್ಟು ಚೆನ್ನಾಗಿ ನೀವು ಒಂದು ದಪ್ಪವಾದ ಕಾಟನ್ ಬಟ್ಟೆನ ಅಥವಾ ಟವೆಲನ್ನು ತೊಗೊಂಡು ನೀವು ಈ ಥರ ಸುತ್ತಲೂ ಗಾಳಿ ಹೋಗದೇ ಇರೋ ಥರ ಚೆನ್ನಾಗಿ ಈ ಥರ ಒಂದು 2 ಗಂಟೆಗಳು ಹಾಕಿದರೆ ಸಾಕು.
ನಮ್ಮ ಮನೇಲಿ ಹಿರಿಯರು ಮಾಡಿಕೊಳ್ತಾ ಬಂದಿರುವಂಥ ಈ ರೆಸಿಪಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ, ನಮ್ಮಮ್ಮ ಸೊ ಎಲ್ಲರೂ ಈ ರೆಸಿಪಿನ ಮಾಡ್ತಿದ್ರು. ಸೊ ನನಗೂ ಶೇರ್ ಮಾಡಬೇಕನ್ನಿಸ್ತು. ಸೊ ಆ ಕಾರಣಕ್ಕಾಗಿ ನಾನು ಈ ಗೋಧಿ ಹಿಟ್ಟಿನ ಗಾರ್ಗಿ ಮಾಡಿದ್ದೀನಿ. ಸೊ ಇದನ್ನ ನಾನೀಗ ಓವರ್ ನೈಟ್ ಅಂದರೆ ಸಾಯಂಕಾಲ 6 ಗಂಟೆ ಆಗಿತ್ತು ನಾನು ಇದನ್ನ ಹಿಟ್ಟನ್ನು ಇಟ್ಟಾಗ. ಬೆಳಗ್ಗೆ ನಾನು ಒಂದು 10ರಿಂದ 11 ಗಂಟೆ ಫ್ರೀ ಮಾಡಿಕೊಂಡು, ಮತ್ತು ಜಾಸ್ತಿ ಹೊತ್ತು ನೆನೆಯಿಡೋ ಅವಶ್ಯಕತೆ ಇಲ್ಲ. ಒಂದು ಕನಿಷ್ಠ ಅಂದರೆ ಒಂದು 6ರಿಂದ 7 ತಾಸಾಗಲಿ ನೀವು ಇದನ್ನು ನೆನೆಸೋಕೆ ಬಿಡಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಯಾಕೆ ಹಾಕ್ಕೊಳ್ಬೇಕಂದ್ರೆ ಸ್ವಲ್ಪ ಉಬ್ಬು ಬರಲಿ ಅಂತೇಳಂದರೆ ಸ್ವಲ್ಪ ಚೆನ್ನಾಗಿ ಉಬ್ಬಬೇಕಲ್ವ ಗಾರ್ಗಿ. ಸೊ ಆ ಕಾರಣಕ್ಕಾಗಿ ಒಳಗಡೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಇರಲಿ ಅಂತೇಳಿ ನಾನು ನೋಡಿ ಎಷ್ಟು ಚೆನ್ನಾಗಿ ಇಟ್ಟು ನಾನು ಯಾವ ರೀತಿ ರಬ್ಬರ್ ಥರ ಎಳಿತೀನೋ ಆ ರೀತಿ ಬರುತ್ತೆ. ಬಟ್ ಇದು ಮೈದಾ ಹಿಟ್ಟಲ್ಲ, ಗೋಧಿ ಹಿಟ್ಟಿಂದ ಮಾಡಿರುವಂಥದ್ದು. ಸೊ ನೀವು ಕಲಿಸೋ ಮೆಥಡಲ್ಲಿರುತ್ತೆ. ನಾನು ಯಾವ ಮೆಥಡಲ್ಲಿ ಹೇಳಿದೆ ನೀವು ಆ ಮೆಥಡನ್ನ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನೀವು ಕೂಡ ತುಂಬ ಗರಿಯಾಗಿ ತುಂಬ ಕ್ರಿಸ್ಪಿಯಾಗೂ ಒಳಗಡೆ ಎಲ್ಲ ಸಾಫ್ಟಾಗಿ ನೀವು ಗಾರ್ಗಿನ ಟ್ರೈ ಮಾಡ್ಬೋದು. ಸೊ ನೋಡ್ತಿರ್ಬೋದು ನೀವು ಯಾವುದೇ ರೀತಿ ಗಂಟುಗಳಿಲ್ಲದೆ ನಾನು ಯಾವ ರೀತಿ ಹಿಟ್ಟನ್ನು ತಿರುಗಿಸ್ತಾ ಇದ್ದೀನೋ ಸೇಮ್ ಅದೇ ರೀತಿ ಅದು ಉಲ್ಟಾ ತಿರುಗುತ್ತೆ. ಈ ರೀತಿ ನಮಗೆ ಉಂಡೆ ಮಾಡೋ ಹದಕ್ಕೆ ಬರಬೇಕು. ಇದನ್ನು ಸೋಡಾ ಹಾಕಿ ಕಲಸುವಷ್ಟಿಗೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದೆ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿತ್ತು. ಅಂದರೆ ತೀರಾ ಈ ಫ್ಲೇಮಲ್ಲಿ ಬಿಸಿ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಏನಾಗ್ಬಿಡುತ್ತೆ ಅಂದರೆ ನಾವು ಒನ್ ಬೈ ಒನ್ ಗಾರ್ಗಿನ ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಫಸ್ಟಿಗೆ ಹಾಕಿರುವಂಥದ್ದೆಲ್ಲದು ಬೇಗ ಇಮ್ಮಿಡಿಯೇಟಾಗಿ ರೋಸ್ಟ್ ಆಗಿಬಿಡುತ್ತೆ. ಆಲ್ರೆಡಿ ಗೋಧಿ ಹಿಟ್ಟು ತುಂಬ ನೆಂದಿರೋದ್ರಿಂದ ಬೇಗ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಎಣ್ಣೆಯನ್ನು ಸಾಧ್ಯ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಕೊಂಡು, ಸೊ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಗೋಧಿ ಹಿಟ್ಟನ್ನು ಗಾರ್ಗಿಯನ್ನು ಈ ಥರ ನಿಮಗೆ ಯಾವ ಸೈಜಲ್ಲಿ ಬೇಕು, ನಿಮಗೆ ದೊಡ್ಡ ಸೈಜಲ್ಲಿ ಬೇಕಂದರೆ ದೊಡ್ಡ ಸೈಜಲ್ಲಿ ಕೂಡ ಮಾಡ್ಕೊಳ್ಬೋದು. ಅಥವಾ ಈ ಕಜ್ಜಾಯ ಮಾಡ್ತಾರಲ್ವ ಆ ಥರನೂ ಕೂಡ ನೀವು ಮಾಡ್ಕೊಳ್ಬೋದು. ಬಟ್ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ. ಸೊ ಆ ಕಾರಣಕ್ಕಾಗಿ ನಾನು ಒನ್ ಬೈ ಒನ್ ರೌಂಡ್ ಶೇಪಲ್ಲಿ ನಿಧಾನವಾಗಿ ಈ ಥರ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಸಾಕು. ನಿಮಗೆ ಒಂದು ರೌಂಡಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ಗೋಧಿ ಹಿಟ್ಟಿನ ಗಾರ್ಗಿಯನ್ನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಹಾಕೋದ್ರಿಂದ ನಿಮಗೆ ಕೈಗೂ ಕೂಡ ಹತ್ತೋದಿಲ್ಲ. ಬೇಗ ನಿಮಗೆ ಗಾರ್ಗಿ ಎಣ್ಣೆಗೆ ಬಿಡುವಷ್ಟು ಈಸಿ ಆಗುತ್ತೆ ಅಷ್ಟೇ. ಮತ್ತು ತುಪ್ಪವನ್ನು ಹಚ್ಕೊಳ್ಳೋಕೆ ಹೋಗ್ಬೇಡಿ. ನೀರನ್ನೇ ಸ್ವಲ್ಪ ಕೈ ಹಸಿ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ಸ್ವಲ್ಪ ನಿಧಾನವಾಗಿ ಕಲರ್ ಚೇಂಜ್ ಆಗ್ತಿದೆ ಅಂದರೆ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆ ಕೂಡ ತುಂಬ ಸಾಫ್ಟಾಗಿರುತ್ತೆ. ನೀವೇನಾದರೂ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ, ಒಳಗಡೆ ಎಲ್ಲ ಗೋಧಿ ಹಿಟ್ಟು ಅದೇ ಥರ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ನಿಧಾನವಾಗಿ ಎಲ್ಲನೂ ಉಲ್ಟಾ ತಿರುಗಿಸ್ತಾ ಒಂದು 2ರಿಂದ 3 ನಿಮಿಷ ಎರಡು ಸೈಡ್ ಕೂಡ ನೀವು ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ, ನಿಮಗೆ ಇನ್ನೂ ಕಲರ್ ಕೂಡ ಚೇಂಜ್ ಆಗಬೇಕನ್ನೋರು ಇನ್ನೂ ಸ್ವಲ್ಪ ರೋಸ್ಟಾಗಿ ಗರಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಫೈನಲಾಗಿ ಈ ರೀತಿಯಾಗಿ ನಾನು ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದರೆ ಸಾಕು ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕೂಡ ಗೋಧಿ ಹಿಟ್ಟಿನ ಗಾರ್ಗಿ ಕೂಡ ರೆಡಿ ಆಗ್ತಿದೆ. ಉಳಿದ ಹಿಟ್ಟಿನಿಂದನೂ ಸಹ ನಾನು ಇದೇ ರೀತಿ ಒನ್ ಬೈ ಒನ್ ಈಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ವ, ನಿಮಗೆ ಬೇಕಾದರೆ ಕಜ್ಜಾಯ ಶೇಪಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಬಟ್ ಆ ಥರ ಮಾಡೋದಕ್ಕಿಂತ ಇದೇ ಥರ ಮಾಡಿದರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಮಾಡಿದರೆ ಅದು ಸ್ವಲ್ಪ ಬೇಗ ಬೇಯುತ್ತೆ. ಇದು ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಸೊ ಸ್ನೇಹಿತರೆ, ನೀವೇನಾದರೂ ಇನ್ನೂ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಈ ವಿಡಿಯೋ ನೋಡಿದ ಮೇಲೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಫೈನಲಾಗಿ ಉಳುಕಿದಂಥ ಗೋಧಿ ಹಿಟ್ಟಿನಿಂದ ಇದೇ ರೀತಿಯಾಗಿ ನಾನು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಗಸಗಸೆ ಎಲ್ಲ ಹಾಕಿದ್ದೀವಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫೈನಲಾಗಿ ಗೋಧಿ ಹಿಟ್ಟಿನ ಗಾರ್ಗಿ ಕೂಡ ರೆಡಿ ಆಯಿತು. ನಾನು ನಿಮಗೆ ಒಂದು ಪ್ಲೇಟ್ಗೆ ಹಾಕಿ ಓಪನ್ ಕೂಡ ಮಾಡಿ ತೋರಿಸ್ತೀನಿ. ಹೊರಗಡೆ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ, ಒಳಗಡೆ ಎಲ್ಲ ಎಷ್ಟು ಸಾಫ್ಟಾಗಿದೆ ಅಂತ. ಈಗ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಖಂಡಿತವಾಗ್ಲೂ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನನ್ನ ಮೊದಲ ವೀಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರಬೇಕಂದ್ರೆ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಮಾತ್ರ ನನ್ನ ಒಂದು ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಸೊ ಈಗ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಒಳಗಡೆ ಎಷ್ಟು ಸಾಫ್ಟಾಗಿ, ಹೊರಗಡೆ ಎಲ್ಲ ಗರಿಯಾಗಿದೆ ಅಂತ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.